ನಿಖರ ಸುದ್ದಿ ಮತ್ತು ಜನಪರ ಸುದ್ದಿಗೆ ಹೆಸರುವಾಸಿ ನಿಮ್ಮ ವಿಸ್ತಾರ ನ್ಯೂಸ್. ಜನಪರ ಕಾಳಜಿಯೊಂದಿಗೆ ಫಾಸ್ಟ್ ಆನ್ ಟೆಲಿವಿಷನ್. ಕಳೆದ 2 ವಾರಗಳ ಹಿಂದೆ ಶುರು ಮಾಡಿದಂತಹ ಒಂದು ರಿಯಾಲಿಟಿ ಚೆಕ್ ಮೆಗಾ ಅಭಿಯಾನ, ಅದು ವಿಸ್ತಾರ ನ್ಯೂಸ್ ಜಲಕ್ಷಾಮದ ಸುದ್ದಿ. ಈಗ ಅದರ ಅಭಿಯಾನದ ಒಂದು ದೊಡ್ಡ ಇಂಪ್ಯಾಕ್ಟ್ಫುಲ್ ನ್ಯೂಸ್ ಹೇಳೋದಕ್ಕೆ ಅಂತಾನೆ ನಾನು ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. ವಿಸ್ತಾರ ನ್ಯೂಸ್ ಜನಪರ ಕಾಳಜಿಯ ಅಭಿಯಾನದ ಇಂಪ್ಯಾಕ್ಟ್ ಸ್ಟೋರಿ ಇದು. ಜಲಕ್ಷಾಮ ಇದು ನಮ್ಮ ಅಭಿಯಾನದ ಹೆಸರಾಗಿತ್ತು. ವಿಸ್ತಾರ ರಿಯಾಲಿಟಿ ಚೆಕ್ ಆಗಿತ್ತು. ಜಲಕ್ಷಾಮದ ಹೆಸರಿನಲ್ಲಿ ವರದಿಯನ್ನು ಪ್ರಸಾರ ಮಾಡಿತ್ತು ವಿಸ್ತಾರ ನ್ಯೂಸ್. ಬೆಂಗಳೂರಿನಲ್ಲಿ ನೀರಿನ ದಾಹ ನೀಗಿಸೋದಕ್ಕೆ ಮುಂದಾಗಿದ್ದಾರೆ ಈಗ ಬಿಬಿಎಂಪಿ ಅವರು. ಬ್ರೇಕಿಂಗ್ ನ್ಯೂಸ್. ಜನಪರ ಸುದ್ದಿ ಅಂದ್ರೆ ಇದು, ಜನಪರ ಕಾಳಜಿ ಅಂದ್ರೆ ಇದು, ದೊಡ್ಡ ರಿಯಾಲಿಟಿ ಚೆಕ್ ಅಂದ್ರೆ ಇದು, ಮೆಗಾ ಕವರೇಜ್ ಅಂದ್ರೆ ಇದು, ದೊಡ್ಡ ಇಂಪ್ಯಾಕ್ಟ್ಫುಲ್ ನ್ಯೂಸ್ ಅಂದ್ರೆ ಇದು. ಅದು ಜಲಕ್ಷಾಮದ ಸ್ಟೋರಿ ಆಗಿತ್ತು ವಿಸ್ತಾರ ನ್ಯೂಸ್. ಈ ಸುದ್ದಿಯನ್ನ ಫಾಸ್ಟ್ ಆನ್ ಟೆಲಿವಿಷನ್ ಮತ್ತು ನಿರಂತರ ರಿಯಾಲಿಟಿ ಚೆಕ್ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ಪ್ರಸಾರ ಮಾಡಿದ್ವಿ. ಬೆಂಗಳೂರಿನ ಪ್ರತಿ ಏರಿಯಾ, ಗಲ್ಲಿ, ವಾರ್ಡ್ ನನ್ನ ಸಹೋದ್ಯೋಗಿಗಳು ವಿಸ್ತಾರ ನ್ಯೂಸ್ನ ಕ್ಯಾಮ್ರಾ ಸುತ್ತಾಡ್ತು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಸ್ತಾರ ನ್ಯೂಸ್ ಕ್ಯಾಮೆರಾ ಓಡಾಡ್ತು. ಪ್ರತಿ ದಿನ, ಪ್ರತಿ ಕ್ಷಣ, ಇಡೀ ದಿವಸ ನಾವು ಮೆಗಾ ಕವರೇಜ್ ಅನ್ನ ಮಾಡಿದ್ವಿ, ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ವಿಸ್ತಾರ ದೊಡ್ಡ ಇಂಪ್ಯಾಕ್ಟ್. ಈ ಇಂಪ್ಯಾಕ್ಟ್ ನ ಕೊಡೋದಕ್ಕೆ ಅರ್ಹರು ವಿಸ್ತಾರ ನ್ಯೂಸ್ ಮಾತ್ರ. ಬಿಕಾಸ್ ಅದೊಂದು ದೊಡ್ಡ ಅಭಿಯಾನವನ್ನ ನಾವು ಶುರು ಮಾಡಿದ್ವಿ. ಬೆಂಗಳೂರಿನಲ್ಲಿ ನೀರಿನ ದಾಹ ನೀಗಿಸೋದಕ್ಕೆ ಇದೀಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಯಿತು. ಎಚ್ಚೆತ್ಕೊಂಡ್ರು ಕೊನೆಗೂ ಕೂಡ ಬಿಬಿಎಂಪಿ ಕಡೆಯಿಂದ ಉಚಿತ ನೀರು ಹಂಚಿಕೆ. ಏಕೆಂದ್ರೆ ನಮ್ಮ ಅಭಿಯಾನದಲ್ಲಿ ರಿಯಾಲಿಟಿ ಚೆಕ್ ನಲ್ಲಿ ಟ್ಯಾಂಕರ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿತ್ತು. ಸಾವಿರ ಗಟ್ಟಲೆ ದುಡ್ಡು ಕೊಡಬೇಕಾಗಿತ್ತು. ಜನ ಕಣ್ಣೀರು ಹಾಕಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು, ಅಸಹಾಯಕತೆಯನ್ನು ತೋಡ್ಕೊಂಡ್ರು. ಫೈನಲಿ ಬಿಬಿಎಂಪಿ ಎಚ್ಚೆತ್ಕೊಂಡ್ರು, ಮೀಟಿಂಗ್ ಮಾಡಿದ್ರು, ಉಚಿತವಾಗಿ ನೀರು ಕೊಡ್ತೀವಿ ಅಂದ್ರು. ಭಲೆ ಇದಕ್ಕಿಂತ ಸಾರ್ಥಕ ಬೇಕಾ ನಮಗೆ? ಜಲಮಂಡಳಿಯಿಂದಲೇ ನೀರು ಪೂರೈಕೆ ಮಾಡ್ತೀವಿ ಅಂದ್ರು. ಖಾಸಗಿ ಟ್ಯಾಂಕರ್ಗಳನ್ನ ನಾವು ಬಾಡಿಗೆಗೆ ಪಡಿತೀವಿ ಅಂದ್ರು. ಬೋರ್ವೆಲ್ ಕೊರೆಸುವುದಕ್ಕೆ ಅನುಮತಿ ನೀಡಲಾಗಿದೆ ಎಂದ್ರು. ಬೋರ್ವೆಲ್ ಕೊರೆಸೋದಕ್ಕೆ ಬಿಬಿಎಂಪಿ ಹಣ ಕೊಡುತ್ತೆ ಎಂದ್ರು. ನಗರದಲ್ಲಿ ಹೆಚ್ಚು ಜಲಕ್ಷಾಮ ಇರೋ ಕಡೆ ನೀರು ಕೊಡ್ತೀವಿ ಎಂದ್ರು. ಅತಿ ದೊಡ್ಡ ಇಂಪ್ಯಾಕ್ಟ್ಫುಲ್ ನ್ಯೂಸ್ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಈ ಬೇಸಿಗೆಗೆ ಮುಂಚೆ ಬೆಂಗಳೂರಿಗರು ಅನುಭವಿಸಿರುವಂತಹ ಕಷ್ಟ ಇತ್ತಲ್ಲ, ಕುಡಿಯೋ ನೀರಿತ್ತಲ್ಲ, ಅದಕ್ಕೆ ವಿಸ್ತಾರ ನ್ಯೂಸ್ ಒಂದು ದೊಡ್ಡ ರಿಯಾಲಿಟಿ ಚೆಕ್ ಮಾಡಿದ್ವಿ, ಅಭಿಯಾನವನ್ನು ಮಾಡಿದ್ವಿ. ಆ ಅಭಿಯಾನದ ದೊಡ್ಡ ಇಂಪ್ಯಾಕ್ಟ್ಫುಲ್ ನ್ಯೂಸ್ ಇದು. ಬೆಂಗಳೂರಿನಲ್ಲಿ ಸುಮಾರು 70 ಕಡೆ RO ಪ್ಲಾಂಟ್ ಬಂದ್ ಆಗಿದೆ. ವಾಟರ್ ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ದಾರೆ. ಅದಾದ್ಮೇಲೆ ಕಮಿಷನರ್ ಮಾತಾಡಿದ್ರು. ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ನನ್ನ ಸಹೋದ್ಯೋಗಿ ಮಹೇಶ್ ಬಿಬಿಎಂಪಿಯ ಕಮಿಷನರ್ ಜೊತೆ ಮಾತಾಡ್ತಿದ್ದಾರೆ. ಒಂದು ಎಕ್ಸ್ಕ್ಲೂಸಿವ್ ಮಾತು, ಬನ್ನಿ ನಿಮಗೆ ತೋರಿಸ್ತೀನಿ ನಾನು. ಏನು ಬೆಂಗಳೂರಿನಲ್ಲಿ ನೀರು ಸಮಸ್ಯೆ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಬಿಬಿಎಂಪಿ ಹಾಗೂ ಜಲಮಂಡಳಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸಭೆ ನಡೆಸಿದ್ರು. ಸಭೆ ಜೊತೆಯಲ್ಲಿ ನಮ್ಮ ಜೊತೆ ಇವತ್ತು ಏನು ಬಿಬಿಎಂಪಿ ಆಯುಕ್ತರಾದಂಥ ತುಷಾರ್ ಗುರಿರ್ತಾ ಇದ್ದಾರೆ. ಸಭೆಯಲ್ಲಿ ಏನು ನಡೀತು ಅಂತ ಕೇಳೋಣ. ಸರ್ ನಮಸ್ಕಾರ. ಏನು ಸರ್ ಇವತ್ತು ಸಭೆಯಲ್ಲಿ ಏನೇನು ನಡೀತು? ಸಭೆಯಲ್ಲಿ ನಾವು ಈಗಾಗಲೇ ಬಿಬಿಎಂಪಿಯಿಂದ ತೆಗೆದುಕೊಂಡಿರುವ ಕ್ರಮ ಏನು, ಎಷ್ಟು ಮಟ್ಟಕ್ಕೆ ನಾವು ಸಿದ್ಧತೆ ಮಾಡಿದ್ದೇವೆ ಮತ್ತು ನಮ್ಮ BWSSBಯಿಂದ ಏನೇನು ಕ್ರಮ ಕೈಗೊಳ್ಳಲಾಗಿದೆ, ಮುಂದಿನ ದಿನಗಳಲ್ಲಿ ಈ ನೀರಿನ ಕೊರತೆಯನ್ನು ಇನ್ನೂ ಜಾಸ್ತಿ ಆಗ್ತಿರುವುದರಿಂದ ಮುಂದೆ ನಮ್ಮದು ಏನು ಕ್ರಿಯಾ ಯೋಜನೆ ಇದೆ ಅದರ ಮೇಲೆ ನಮ್ಮ ಮಾನ್ಯ ACS ಅವರು, ಅಪರ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಹಾಗೂ ನಮ್ಮ ಮಾನ್ಯ ಆಡಳಿತಗಾರರು ಸಭೆ ನಡೆಸಿ ನಮಗೆ ಸಲಹೆ ಸೂಚನೆ ನೀಡಿರುತ್ತಾರೆ. ನಮ್ಮ ಬಿಬಿಎಂಪಿ ಮತ್ತು BWSSBಯಲ್ಲಿ ಈ ಕಾಲದಲ್ಲಿ ಸಮನ್ವಯ ಸಾಧಿಸುವುದು ಅತಿ ಮುಖ್ಯ. ಹೀಗಾಗಿ ನಾವು ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಕ್ಕಂಥ ವಿಚಾರ ಏನಿದೆ ಅದನ್ನು ಕೂಡ ನಾವು ಚರ್ಚೆ ಮಾಡಿ ಕೆಲವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. 110 ಹಳ್ಳಿಗಳಿಗೆ BWSSBನೂ ಸ್ವಲ್ಪ ಮಟ್ಟಕ್ಕೆ ಈಗ ನೀರು ಸರಬರಾಜು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಬಟ್ ನಮ್ಮ ಹತ್ರನೇ ಪೂರ್ಣವಾಗಿ ವ್ಯವಸ್ಥೆ ಇರುವುದರಿಂದ 110 ಹಳ್ಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ನಾವೇ ಎದುರಿಸಬೇಕು ಅಂತ ಹೇಳಲಾಗಿದೆ. ಉಳಿದನ್ನು ಬಿಟ್ಟು ಮತ್ತು ಇದನ್ನು ನಿರ್ಣಯಿಸಲಾಗಿದೆ 110 ಹಳ್ಳಿಗೆ ಬಿಟ್ಟು ಎಲ್ಲ ವಿಚಾರಗಳು BWSSB ಮಾಡಬೇಕು. ಸೊ ದ್ಯಾಟ್ 1 ಪಾಯಿಂಟ್ ಬರುತ್ತೆ. ಪ್ರಮುಖವಾಗಿ ಟ್ಯಾಂಕರ್ಗಳು ಸರ್, ಟ್ಯಾಂಕರ್ಗಳು ರೇಟ್ ನಿಗದಿ ಮಾಡ್ತೀರಾ, ಏನು ಕತೆ? ಟ್ಯಾಂಕರ್ಗೆ ಸಂಬಂಧಪಟ್ಟಂತೆ ಸುಮಾರು ಟ್ಯಾಂಕರ್ಗಳು ಓಡ್ತಾ ಇವೆ. ಅದು ಎಲ್ಲ ಟ್ಯಾಂಕರ್ಸ್ ನಾವು ನಮ್ಮ ವಶಕ್ಕೆ ಪಡೆದುಬಿಟ್ಟು ಸರ್ಕಾರದ ವತಿಯಿಂದ ನಡೆಸುವುದು ಸ್ವಲ್ಪ ಈ ಮಟ್ಟದಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಪ್ರಾಕ್ಟಿಕಲ್ ಆಗಿ ಇಲ್ಲ. ಆದರೆ ಈ ದರ ನಿಗದಿಪಡಿಸುವುದು ಏನಿದೆ ಇದುವರೆಗೂ ನಾವು ಮಾಡಿಲ್ಲ.
ಮಾಡಲಿಕ್ಕೆ ನಾವು ಸಿದ್ಧಲ್ಲ ಅಂತ ಹೇಳ್ತಾ ಇಲ್ಲ. ಸರ್ಕಾರಕ್ಕೆ ಸುಮಾರು ಪವರ್ಸ್ ಇದೆ, ಬೇರೆ ಬೇರೆ ಆ್ಯಕ್ಟ್ನಲ್ಲಿ ಪವರ್ ಇದೆ, ಮತ್ತು ನೀರು ಇಸ್ ಎಸೆನ್ಷಿಯಲ್ ಕಮೋಡಿಟಿ ಇದೆ. ಹೀಗಾಗಿ ಯಾವಾಗಲೂ ನಾವು ಅದಕ್ಕೆ ಕಡಿವಾಣ ಹಾಕ್ಬೋದು. ಮತ್ತು ಬೋರ್ವೆಲ್ಸ್ ಯಾವ ಬೋರ್ವೆಲ್ ನೀರಿಗಾಗಿ ಕಮರ್ಷಿಯಲ್ ಇದೆ ಅಂತ ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿಯಿಂದ ಅನುಮೋದನೆ ಬೇಕಾಗಿರುತ್ತದೆ. ಅವರು ಬೇರೆ ಕಡೆಯಿಂದ ಓಡಿಸ್ತಿರ್ಬೋದು, ಡೊಮೆಸ್ಟಿಕ್ಗೆ ದುಡ್ಡು ಕೊಟ್ಟು ಮಾಡ್ತಿರ್ಬೋದು, ಅದು ಎಲ್ಲ ಕಾನೂನು ಬಾಹಿರವಾಗಿದೆ. ಸೊ ನಮಗೆ ಕಡಿವಾಣ ಆಗಬೇಕಾದ್ರೆ ಯಾವಾಗಲೂ ನಾವು ಮಾಡ್ಬೋದು. ಸದ್ಯಕ್ಕೆ ಆ ಪರಿಸ್ಥಿತಿ ಈ ಸಭೆವರೆಗೂ ಆಗಿರಲಿಲ್ಲ. ಮುಂದೆ ನೋಡಿಕೊಂಡು ಈ ಶೋಷಣೆ ಏನಾದರೂ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ಅಂತ ಆದರೆ ಖಂಡಿತ ಸರ್ಕಾರ ಅದಕ್ಕೆ ತಕ್ಕ ಡಿಸಿಷನ್ ತಗೊಳ್ತದೆ, ದರ ನಿಗದಿ ಪಡಿಸ್ತಾರೆ. ಅದಕ್ಕೆ ನಾವು ಹೇಗೆ ಎನ್ಫೋರ್ಸ್ ಮಾಡಬೇಕು ಅದನ್ನು ಮಾಡ್ತೇವೆ. ಅದಕ್ಕೆ ಹಾಗೆ ಇವತ್ತು ತಗೊಂಡಿಲ್ಲ. ಅಂದರೆ ಖಾಸಗಿಯವರಿಂದ ನೀವೇ ನೀರು ಟ್ಯಾಂಕ್ ಬಾಡಿಗೆ ಪಡ್ಕೊಂಡು ಬಡವರಿಗೆ ಉಚಿತವಾಗಿ ಕೊಡ್ತೀರಾ? ಅದು ನಾವು ಈಗ ಏನು ಡಿಸಿಷನ್ ಮಾಡಿದ್ದೀವಿ ಅಂದರೆ ಸುಮಾರು 200 ಟ್ಯಾಂಕರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನಿದೆ, ಪ್ರಕೃತಿ ವಿಕೋಪದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಜಿಲ್ಲಾಧಿಕಾರಿ ಮುಖಾಂತರ ಪಡೆದು ದಿನನಿತ್ಯ ಬಾಡಿಗೆಯನ್ನು ಯಾರಿಂದ ಪಡಿತೀವಿ ಅವರಿಗೆ ಫಿಕ್ಸ್ ಮಾಡಿ ಅದಕ್ಕೆ ಬರೀ ಕಂಪನ್ಸೇಷನ್ ಅಂತ ಇದೆ, ಅದಕ್ಕೆ ಮಾರ್ಕೆಟ್ ರೇಟ್ ಕೊಡಬೇಕು ಅಂತ ಇಲ್ಲ, ಇದಕ್ಕೆ ಟೆಂಡರ್ ಇತ್ಯಾದಿ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಅದು ರೇಟ್ ಅವರು DC ಫಿಕ್ಸ್ ಮಾಡ್ತಾರೆ. BWSSB ಜಲಮಂಡಳಿ ಅವರು ಅವ್ರಿಗೆ ದುಡ್ಡು ಕೊಡ್ತಾರೆ, 200 ಪಡಿತಾರೆ. ಆ 200ನಲ್ಲಿ ನಾವು BWSSBಗೆ ಬೇಡ್ಕೊಂಡಿದ್ದು 100 ನನಗೆ ಕೊಡಿ, 110 ಹಳ್ಳಿಗಳಿಗೆ ಆ ಟ್ಯಾಂಕರ್ ಮುಖಾಂತರ ನಾವು ಸರಬರಾಜು ಮಾಡ್ತೀವಿ ಅಂತ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅವ್ರು ನಮಗೆ ಕೊಡ್ತಾರೆ, ನಾವು ಸರಬರಾಜು ಮಾಡ್ತೀವಿ ಫ್ರೀಯಾಗಿ. ಎಲ್ಲ ಬಡವರ ಕ್ಷೇತ್ರ ಎಲ್ಲಿ ಇದೆ, ಎಲ್ಲಿ ನಮ್ಮದು ಸ್ಲಮ್ಸ್ ಇದೆ, ಕೊಳಚೆ ಪ್ರದೇಶ ಇದೆ, ಅಲ್ಲಿ ನಾವು ಫ್ರೀಯಾಗಿ ಸಪ್ಲೈ ಮಾಡ್ತೇವೆ. ಇದಿಷ್ಟು ಏನು BBMP ಆಯುಕ್ತರ ಮಾತು. ಏನು ಎಲ್ಲೆಲ್ಲಿ ಬಡವ ಜನರಿದ್ದಾರೆ ಹಾಗೂ ನೀರಿನ ಕೊರತೆ ಎಲ್ಲಿದೆ ಅಲ್ಲಿ ನಾವು ಫ್ರೀಯಾಗಿ ಉಚಿತವಾಗಿ ಟ್ಯಾಂಕರ್ ವ್ಯವಸ್ಥೆ ನಾವೇ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಉಚಿತವಾಗಿ ನೀರು ಕೊಡೋದಕ್ಕೆ ಅಂತ BBMP ಈಗ ಮುಂದಾಗ್ತಾ ಇದೆ. ಗುಡ್ ಮೂವ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.